ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಯುವ ರೈತ ರವಿ ಮಾತಾಡ್ತಾ ಇದ್ದೀನಿ. ಸೊ ಏನಪ್ಪ ವಿಷಯ ಅಂದರೆ, ಕೆಲವೊಂದು 10-15 ದಿನಗಳ ಹಿಂದೆ ನಾನು ಒಂದು ವೀಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೆ. ಬ್ರಷ್ ಕಟರ್ನ ಯಾವ್ದು ತಗೋಬೇಕು ಮತ್ತು ಅದ್ರ ಬಗ್ಗೆ ಮಾಹಿತಿನ ಸ್ವಲ್ಪ ರಿವ್ಯೂ ಮಾಡಿ ವೀಡಿಯೋದಲ್ಲಿ ಹೇಳಿದ್ದೆ. ಸೊ ಕೆಲವು ಸ್ನೇಹಿತರುಗಳು ಅದರಲ್ಲಿ ಸರ್ ಈ ರೋಫನ್ನು ಫಿಲ್ ಮಾಡೋದು ಯಾವ ಥರ ಬ್ರಷ್ ಕಟ್ರ್ಗಳಿಗೆ, ಸೊ ಅದನ್ನು ಆಟೋ ಫಿಲ್ ಕಟ್ ಮಿಷಿನ್ಗಳಿಗೆ ಅದ್ರ ಬಗ್ಗೆ ರಿವ್ಯೂ ಮಾಡಿ ಅಂತ ಹೇಳಿದ್ರಿ ಸ್ನೇಹಿತರೆ. ಸೊ ಇವಾಗ ನಾನು ಅದ್ರ ಬಗ್ಗೆ ಹೇಳೋಕ್ಕೆ ಅಂತ ವೀಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಕೊನೆವರೆಗೂ ನೋಡಿ ಸ್ನೇಹಿತರೆ, ಸ್ಕಿಪ್ ಮಾಡಿಬಿಡಿ. ಮತ್ತು ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ, ಪ್ಲೀಸ್ ದಯವಿಟ್ಟು. ಸ್ನೇಹಿತರೆ ನೋಡಿ, ಇದೇ ನಂದು ಬ್ರಷ್ ಕಟ್ರು ಸ್ಟಿಲ್ FS230 ಅಂತ ಹೇಳಿ. ನೋಡಿ ಸ್ನೇಹಿತರೆ, ಇದಕ್ಕೆ ರೋಪ್ ಫಿಲ್ ಮಾಡೋದನ್ನ ನಾನು ಇವಾಗ ಹೇಳ್ಕೊಡ್ತೀನಿ ನಿಮಗೆ. ನೋಡಿ ಸ್ನೇಹಿತರೆ, ಇದನ್ನು ಫುಲ್ ರಿಮೂವ್ ಮಾಡಬೇಕು. ಸೊ ನೋಡಿ, ನಾನು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ನಿಮಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ನಾನು ಒಬ್ಬನೇ ವೀಡಿಯೋ ಮಾಡೋದಿಲ್ಲ, ಯಾರು ಕ್ಯಾಮ್ರಾಮನ್ ಇಲ್ಲ. ಆದ್ದರಿಂದ ನೋಡಿ ಸ್ನೇಹಿತರೆ, ಈ ಒಂದು ಇದಕ್ಕೊಂದು ಚೆಕ್ ಕೊಟ್ಟಿದ್ರು, ಇದು ಕಳ್ದೋಗ್ಬಿಟ್ಟಿದೆ ಸ್ನೇಹಿತರೆ. ಸೊ ನೋಡಿ, ಇದನ್ನೇ ಸ್ಕ್ರೂ ಡ್ರೈವರ್ ಅವರೇ ಕೊಟ್ಟಿರೋದು. ಇದನ್ನೇ ಹಾಕಿ ರಿಮೂವ್ ಮಾಡ್ತೀನಿ. ಇಲ್ಲಿಗೆ ಹಾಕ್ಬಿಟ್ಟು ಇದನ್ನು ಇಲ್ಲಿಗೆ ಲಾಕ್ ಮಾಡಿ, ಇದನ್ನು ಲಾಕ್ ಮಾಡ್ಕೋಬೇಕು ಸ್ನೇಹಿತರೆ. ಈ ಥರ ಲಾಕ್ ಆಯ್ತದೆ. ಇವಾಗ ಇದನ್ನು ಓಪನ್ ಮಾಡಬೇಕು ಸ್ನೇಹಿತರೆ. ನೋಡಿ, ಇದೇ ಅದು ರಿಮೂವ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಓಪನ್ ಮಾಡ್ಕೊಳ್ಳಿ. ಇದರಲ್ಲಿ ಇವಾಗ ಓಸನ್ನು ತದಾಕ್ಬಿಟ್ಟಿದ್ದೀನಿ ನಾನು, ವೈರ್ನ. ಸೊ ನೋಡಿ, ಇಲ್ಲಿ ಪ್ರೆಸ್ ಮಾಡಿ, ಇಲ್ಲೊಂದು ಪ್ರೆಸ್ ಮಾಡಿದ್ರೆ ಓಪನ್ ಆಯ್ತದೆ ಸ್ನೇಹಿತರೆ. ಇದನ್ನೊಂದು ಕ್ಯಾಪನ್ನು ಈ ಕಡೆ ಮಾಡಿ ಇದನ್ನು ತಗೊಳ್ಳಿ ಸ್ನೇಹಿತರೆ. ಸೊ ಇದನ್ನು ತಗೊಂಡು ನೀವೇನು ಮಾಡಬೇಕು ಅಂದರೆ, ಇದನ್ನು ಸುಮಾರು 1-2 ಮೀಟ್ರು ಅಥವಾ ನಿಮ್ಮ ಕೈಲಿ ಒಂದು ಮಾರು ಕಟ್ ಮಾಡ್ಕೊಳ್ಳಿ ವೈರ್ನ. ಸೊ ಇದು ಅಂಗಡಿಗಳಲ್ಲಿ ಸಿಗ್ತದೆ. ಸುಮಾರು ಒಂದು 450-500 ರೂಪಾಯಿ ದುಡ್ಡು ಆಗ್ಬೋದೇನೋ. ಒಂದು ಬಂಡ್ಲು ತಗೊಂಡು ಮಡಿಕೊಳ್ಳಿ. ತಿರೋದಂಗೆ ಜಾಸ್ತಿ ಹಾಕೋಬಿಡಿ ಸ್ನೇಹಿತರೆ. ಏನೋ ಒಂದು 2 ಮೀಟ್ರ್ ಹಾಕೊಳ್ಳಿ, ಇರ್ಬೋದು. ಸೊ ನೋಡಿ ಸ್ನೇಹಿತರೆ, ಇಲ್ಲೊಂದು ಹೋಲ್ ಇದೆ. ಈ ಹೋಲ್ಗೆ ಇದನ್ನು ಹಾಕಿ ಇನ್ಸರ್ಟ್ ಮಾಡಿ. ಈ ಕಡೆ ಬರ್ತದೆ. ಈ ಕಡೆ ಬಂದ ತಕ್ಷಣ ನೀವೇನು ಮಾಡಬೇಕು, ಇವೆರಡನ್ನು ತುದಿಗಳನ್ನ ಕೈಲಿ ಇಟ್ಕೊಂಡು ಒಂದು ಸಮ ಮಾಡ್ಕೊಳ್ಳಿ. ಒಂದು ಸಮ ನೋಡಿ, ಈ ಕಡೆಯಿಂದ ಈ ಕಡೆ 2 ಕಡೆನೂ ಒಂದು ಸಮ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡಾದ್ಮೇಲೆ ಇದನ್ನು ನೋಡಿ, ಇಲ್ಲಿ ಏರೋ ಮಾರ್ಕ್ ಇದೆ. ಯಾವ ಕಡೆ ರನ್ ಮಾಡೋಕ್ಕೆ ಅದನ್ನು ಡೈರೆಕ್ಷನ್ ಕೊಟ್ಟಿದ್ದಾರೆ, ಆ ಕಡೆ ರೋಲ್ ಮಾಡಿ. ಫಸ್ಟ್ ಇದನ್ನು ಮಾಡ್ತೀನಿ ನೋಡಿ. ಈ ಕಡೆ ಸೈಡಿಗೆ ರನ್ ಮಾಡ್ತಾಯಿದ್ದೀನಿ. ರನ್ ಮಾಡಿ ಇಲ್ಲೊಂದು ಲಾಕ್ ಇದೆ. ಇಲ್ಲಿ ಸಿಕ್ಕಿದ್ರೆ ಲಾಕ್ ಆಯಿತು. ಇದು ಇನ್ನೊಂದೂ ಅಷ್ಟೇ, ಅದು ಯಾವ ಥರ ಡೈರೆಕ್ಷನ್ ಸುತ್ತೀರೋ ಅದೇ ಥರ ಡೈರೆಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಇದೇ ಥರ ಸುತ್ತಾದ್ಮೇಲೆ ಇದನ್ನು ಇಟ್ಕೊಳ್ಳಿ ಸ್ನೇಹಿತರೆ. ಇದನ್ನು ಬಿಡೋಕೆ ಹೋಗ್ಬಿಡಿ, ಸ್ಲಿಪ್ ಆಯ್ತದೆ. ಇದನ್ನು ಇಟ್ಕೊಂಡಾದ್ಮೇಲೆ ಕಪ್ಪರ್ನ ತಗೊಳ್ಳಿ. ಕಪ್ಪರ್ ತಗೊಂಡು ಇದನ್ನು ರಿಮೂವ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇವಾಗ ಏನು ತೊಂದರೆ ಇಲ್ಲ. ರಿಮೂವ್ ಮಾಡ್ಕೊಂಡು ಒಳಗಡೆ ಕೂರಿಸ್ಕೊಂಡಾದ್ಮೇಲೆ ಮೇಲ್ಗಡೆ ಇರಲಿ ಸ್ನೇಹಿತರೆ. ಕೆಳಗಡೆ ವೈರ್ನ ನೋಡಿ, ಇಲ್ಲಿ ನೋಡ್ಕೊಳ್ಳಿ. ಈ ಪಿನ್ಗೆ ತಂದು ಕೂರಿಸ್ಕೊಳ್ಳಿ. ಇನ್ನೊಂದು ಇದೆಯಲ್ಲ ಈ ಕಡೆ, ಇದಕ್ಕೆ ತಂದು ಕೂರಿಸ್ಕೊಳ್ಳಿ. ಪ್ರೆಸ್ ಮಾಡಿದ್ರೆ ಇದು ಅಲ್ಲಿಗೋಗಿ ಕೂತ್ಕೋತದೆ ನೋಡಿ. ಈ ಥರ ಹಾಕಿದ್ದೀನಿ ಇವಾಗ, ಈ ಕಡೆನೂ. ಸೊ ಇದನ್ನು ಕ್ಯಾಪನ್ನು ಹಾಕೊಳ್ಳಿ ನೋಡಿ. 2 ಕಡೆನೂ ಆಯಿತು ನೋಡಿ. ಇವಾಗ ಈ ಥರ ಫಿಲ್ ಮಾಡಿದ್ದೀನಿ ನಾನು. ಸೇಮ್ ಇದೇ ಥರ ನೀವು ಫಿಲ್ ಮಾಡ್ಕೊಳ್ಳಿ. ಬೇರೆ ಮಿಷಿನ್ಗಳಿಗೂ ಇದೇ ಥರ ಏನಾದರೂ ನಾನು ತೋರಿಸಿದ್ನಲ್ಲ, ಈ ಥರನೇ ಇದ್ದರೆ ಇದನ್ನು ನೀವು ಇದೇ ಥರ ಫಿಲ್ ಮಾಡ್ಕೊಡೋದು ಸ್ನೇಹಿತರೆ. ನೋಡಿ, ಇದನ್ನು ಎಷ್ಟು ಬೇಕು ಇದನ್ನು ಪ್ರೆಸ್ ಮಾಡಿ ಹಿಂಗೆ ಹೇಳ್ಕಂದ್ರೆ ಒಳಗೆ ಹೋಯ್ತದೆ, ಹೊರಗಡೆಗೆ ಬರ್ತದೆ. ಇದನ್ನು ಈ ಬಲ್ಲ ಕಡೆಗೆ ನುಗ್ಗಿದ್ರೆ ಒಳಗಡೆಗೆ ಬರ್ತದೆ, ಒಳಗಡೆ ಕೇಳ್ಕೊತದೆ. ಹಿಂಗೆ ಎಡ್ದ ಕಡೆಗೆ ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಮಾಡಿದ್ರೆ ಓಪನ್ ಆಯ್ತದೆ ನೋಡಿ. ನಾವು ಹಿಂಗೆ ಪ್ರೆಸ್ ಮಾಡಿದ್ರೆ ಓದ್ತಾನೆ ಇರ್ತದೆ. ಹಿಂಗೆ ಟೈಟ್ ಮಾಡಿದ್ರೆ ಟೈಟ್ ಡೈರೆಕ್ಷನಲ್ಲಿ ಒಳಗಡೆಗೆ ಕೇಳ್ಕೊತಾನೆ ಇರ್ತದೆ ನೋಡಿ. ಎಷ್ಟು ಚಿಕ್ತಾಯಿದೆ. ಇದನ್ನು ಪ್ರೆಸ್ ಮಾಡಿ ಹಿಂಗಂದರೆ ಹೊರಗಡೆಗೆ ಬರ್ತದೆ. ಸೊ ಇದನ್ನು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ತದೆ ಇದನ್ನು ಹಾಕೊಳ್ಳೋದು.
ಸೊ ಇದನ್ನು ಇಲ್ಲಿಗೆ ಒಂದು ಚೆಕ್ ನಟ್ ಬರ್ತದೆ. ಈ ನಟ್ಟನ್ನು ಇಲ್ಲಿಗೆ ಹಾಕ್ಕೊಂಡು ಫುಲ್ಲು ಇಲ್ಲಿಗೆ ಹಾಕ್ಕೊಂಡು ಅದನ್ನು ಹಾಕ್ಕೊಂಡು ಇಲ್ಲೊಂದು ಮಾಮೂಲಿ ಹೇಳೋದನ್ನೆಲ್ಲ ಸ್ಕ್ರೂ ಡ್ರೈವರ್ ಬರ್ತದೆ. ಈ ಸ್ಕ್ರೂ ಡ್ರೈವರ್ನ ಇಲ್ಲಿಗೆ ಲಾಕ್ ಮಾಡ್ಕೊಂಡು ಇದನ್ನು ಟೈಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದನ್ನು ಮಾಡ್ತಾಯಿದ್ದೆ. ಸೊ ಇಲ್ಲಿ ಯಾರೂ ಕ್ಯಾಮ್ರಾ ಇಟ್ಕೊಳ್ಳೋರಿಲ್ಲ ಸ್ನೇಹಿತರೆ, ನಾನು ಒಬ್ಬನೇ ಮಾಡ್ತಾಯಿರೋದು. ಸೊ ಅದಕ್ಕೆ ನಿಮ್ಗೆ ಇಷ್ಟು ಮಾಹಿತಿ ಕೊಟ್ಟಿದ್ದೀನಿ. ಅದನ್ನು ನೀವು ಟೈಟ್ ಮಾಡ್ಕೊಳ್ಳೋದು ನಿಮಗೆ ಗೊತ್ತು ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಸ್ನೇಹಿತರೆ ನೋಡಿ, ಇದು ಮತ್ತೆ ಹೇಳ್ತಿದ್ದೀನಿ, ಅವತ್ತು ವೀಡಿಯೋದಲ್ಲಿ ಹೇಳಿದೆ. ಇಲ್ಲೊಂದು ನಟ್ ಇದೆ ನೋಡಿ, ಇದಕ್ಕೆ 10 ಅನ್ನೋ ಒಂದು ಸ್ಪ್ಯಾನರ್ ಬರ್ತದೆ. ಇದನ್ನು ಓಪನ್ ಮಾಡಿಬಿಟ್ಟು ಇಲ್ಲಿಗೆ ಬೆರಳಲ್ಲೇ ಸ್ನೇಹಿತರೆ ಹಿಂಗೆ ಅಮ್ಕಿ ಗ್ರೀಸ್ನ ಫಿಲ್ ಮಾಡಿ ಇದನ್ನು ಟೈಟ್ ಮಾಡ್ಕೊಳ್ಳಿ. ಪ್ರತಿ ಸಾರಿ ಸ್ಟಾರ್ಟ್ ಮಾಡಬೇಕಾದ್ರೂ ನೀವು ಇಲ್ಲಿಗೆ ಗ್ರೀಸ್ನ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ನೋಡಿ ಸ್ನೇಹಿತರೆ, ಯಾರೋ ಒಬ್ಬರು ಕಮೆಂಟ್ ಮಾಡಿದರು ನನಗೆ, ಎಲ್ಲ ಮಿಷಿನ್ಗೂ 40 ml ನೀವು 20 ml 2T ಆಯಿಲು ಅಂತ ಹೇಳ್ತಾ ಇದ್ದೀರಲ್ಲ ಅಂತ. ನೋಡಿ ಸ್ನೇಹಿತರೆ, ಇಲ್ಲೇ ಮಿಷಿನ್ ಮೇಲೆ ಬರೆದಿದೆ ನೋಡಿ ಸ್ನೇಹಿತರೆ, ಮಿಕ್ಸ್ 20 ml ಸ್ಟಿಲ್ 2T ಆಯಿಲ್ ವಿತ್ 1 ಲೀಟ್ರ್ ಪೆಟ್ರೋಲು, ಅಥವಾ ಮಿಕ್ಸ್ 40 ml ಲೋಕಲ್ 2T ಆಯಿಲು ವಿತ್ 1 ಲೀಟ್ರ್ ಪೆಟ್ರೋಲು. ಸೊ ನೋಡಿ, ಇದು ಸ್ಟಿಲ್ ಆಯಿಲ್ ಸ್ನೇಹಿತರೆ. ಈ ಮಿಷಿನ್ಗೆ ಸಂಬಂಧಪಟ್ಟ ಕಂಪ್ನಿನೇ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿರೋದು. ನೋಡಿ, ಇಲ್ಲೂ ಕಾಣ್ಬೋದು ನೀವು ಸ್ಟಿಲ್ ಅಂತ. ಸೊ ಇದನ್ನು ಇದಕ್ಕೆ ಹಾಕಿದ್ರೆ 20 ml ಸಾಕು. ಬಟ್ ನೀವು ಬೇರೆ ಲೋಕಲ್ ಪೆಟ್ರೋಲ್ನ ನಾನು ಇದಕ್ಕೆ ಹಾಕ್ತೀನಿ ಅಂತ ಅಂದರೆ 40 ml ಹಾಕ್ಕೋಬೇಕಾಯ್ತದೆ 1 ಲೀಟ್ರ್ ಪೆಟ್ರೋಲ್ಗೆ. ಸೊ ನೋಡಿ ಸ್ನೇಹಿತರೆ, ನಾನು ಈ ಥರ ಒಂದು ಕ್ಯಾನ್ಗೆ ಪೆಟ್ರೋಲ್ನ ತಗೋಬತ್ತೀನಿ. 3 ಲೀಟ್ರ್ ಪೆಟ್ರೋಲ್ ತರ್ತೀನಿ ಸ್ನೇಹಿತರೆ. 3 ಲೀಟ್ರ್ ಪೆಟ್ರೋಲ್ಗೆ ನೋಡಿ ನಾನೊಂದು ಸಿರೆಂಜನ್ನು ಮಡಿಕೊಂಡಿದ್ದೀನಿ ಸ್ನೇಹಿತರೆ, ತೋರಿಸ್ತೀನಿ. ಈ ಥರ ಸಿರೆಂಜನ್ನು ಮಡಿಕೊಂಡಿದ್ದೀನಿ. ಇದರಲ್ಲಿ ನೋಡಿ ಕಾಣ್ಬೋದು ನಾವು ಬೇರೆದ್ರಲ್ಲಿ ಅಳತೆ ಮಾಡ್ಕೊಳಕ್ಕಾಗೋದಿಲ್ಲ. ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ಹೇಳ್ಕೊತಿರೋದು. 20 ml ಆಯಿಲ್ನ ಇದರಲ್ಲಿ ಇದಕ್ಕೆ ಫಿಲ್ ಮಾಡ್ಕೊಳ್ಳಿ, ಎಳ್ಕೊಳ್ಳಿ. ಒಂದು ತೊಟ್ಟಕ್ಕೆ ಬೀಳೋದಿಲ್ಲ ಸ್ನೇಹಿತರೆ. ಇದು ನೀವು ಬೇರೆದಕ್ಕಾದರೆ ಮಿಲಿಗೆ ಉಯ್ಕೊಂಡು ಮಾಡ್ಕೊಂಡು ಥರದ್ದು ಹಿಂಸೆ ಆಯ್ತದೆ. ಸೊ ನೋಡಿ, ಇದಕ್ಕೂ ಒಳ್ಳೆ ನಮಗೆ ಹಾಕೊಳ್ಳೋಕ್ಕೆ ಒಳ್ಳೆ ಇದು ಕೊಟ್ಟಿದ್ದಾರೆ ನೋಡಿ. ಈ ಥರ ಇದೆ. ಇಲ್ಲಿಗೆ ಸಿರಂಜಿನ ಇದನ್ನು ಹಾಕಿದ್ರೆ ಇಲ್ಲಿಗೆ ಈ ಥರ ಕೂತ್ಕೋತದೆ. ಇದನ್ನು 20 ml ಅಷ್ಟೇ ಎಳ್ಕೊಳ್ಳಿ. 1 ಲೀಟ್ರ್ ಮೇಲ್ಗೆ ಇದು ಇರೋದೇ 20 ml ನಂದು ಇದು ಸಿರಂಜು. 20 ml ತಗೊಳ್ಳಿ. 3 ಲೀಟ್ರ್ ಪೆಟ್ರೋಲ್ಗೆ 3 ಸಲ ಹಾಕಿದ್ರಲ್ಲಿ ಅಲ್ಲಿಗೆ ಎಷ್ಟು 60 ml ಆಯಿತು. 3 ಲೀಟ್ರ್ ಪೆಟ್ರೋಲ್ ಹಾಕ್ಕೊಂಡು ಫುಲ್ ಶೇಕ್ ಮಾಡಿ ಸ್ನೇಹಿತರೆ. ಇದು ಫುಲ್ಲು ಈ ಪೆಟ್ರೋಲ್ನ ಅಳ್ಳಾಡಿಸ್ಬೇಕು ಚೆನ್ನಾಗಿ. ನೀವು ಚೆನ್ನಾಗಿ ಅಳ್ಳಾಡಿಸ್ಬಿಟ್ಟು ಇಲ್ಲಿಗೆ ಹಾಕೊಳ್ಳಿ. ಎಷ್ಟು ಹಿಡಿತದೆ ಅಷ್ಟು ಹಾಕೊಂಡು ಇದು ಮಾಡ್ಕೊಳ್ಳಿ. ಸೊ ನೋಡಿ, ಈ ಥರ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ಕ್ಯಾನನ್ನು ನೀವು ಹೊಸ ಕ್ಯಾನನ್ನೇ ಇಟ್ಕೊಳ್ಳಿ. ನೀವು ಯಾವುದೇ ಸ್ಟೀಲ್ ಮಿಷಿನ್ ಬ್ರಷ್ ಕೊಟ್ಟರು ತಗೊಂಡು ನೀವು ಹೊಸ ಕ್ಯಾನ್ ಮಡಿಕೋಬೇಕು ನೀವು. ಯಾಕೆಂದರೆ ಹಳೆ ಕ್ಯಾನ್ಗಳು ಮತ್ತು ಅಥವಾ ವಾಟ್ರ್ ಕ್ಯಾನ್ಗಳು ಅವು ಇವು ಅಲ್ಲಿ ಪದಿರೋವು ತಗೋಬರ್ಬೇಡಿ. ಇಂಜಿನ್ ಗೇಟ್ ಆಯ್ತದೆ. ಅದರೊಳಗಡೆ ಬೇರೆ ಕೆಮಿಕಲ್ಲು, ಈಗ ನೋಡಿ 7 ಅಪ್ ಅವು ಇವೆಲ್ಲ ಕುಡಿದಿರ್ತಾರೆ, ಅದರಲ್ಲಿ ಪೆಟ್ರೋಲ್ ತರಬೇಡಿ. ಅದರೊಳಗಡೆ ಕೆಮಿಕಲ್ಲು ಹಾಕ್ತ ತಕ್ಷಣ ಇನ್ನರ್ ಲೇಯರಲ್ಲಿ ಒಂದು ಕೆಮಿಕಲ್ ರಿಲೀಸ್ ಆಗಿ ನಿಮ್ಮ ಮಿಷಿನ್ಗೆ ಇಂಜಿನ್ಗೆ ಸಮಸ್ಯೆ ಮಾಡ್ತದೆ. ಸೊ ನೀವೇನು ಮಾಡಿ, ಹೊಸ ಒಂದು ಕ್ಯಾನ್ನ ಮಡಿಕೊಳ್ಳಿ. ನೋಡಿ, ನಾನು ಮಾಡ್ತಿರೋ ರೀತಿಯಲ್ಲಿ ನಿಮ್ಗೆ ಹೇಳ್ಕೊಡ್ತಿರೋ ಸ್ನೇಹಿತರೆ. ನಮಗಿಂತ ವಿದ್ವಾಂಸರು ಇದ್ದಾರೆ ಇದರಲ್ಲಿ, ನಾನು ಹೇಳ್ತಿರೋದು. ಆದರೂ ನೋಡಿ, ಜಿಂಕ್ ಚೆನ್ನವ್ರಿಗೆ ಜಿಂಕ್ ಚಕ್ ಜಿಗ್ ಚಕ್ ಅನ್ನೋರಿಗೆ ನೀವು ಸಪೋರ್ಟ್ ಮಾಡ್ತೀರಿ. ಇವತ್ತು ನಾವು ನೋಡ್ತಾಯಿದ್ದೀವಿ ಮನೋರಂಜನೆ ಕಾರ್ಯಕ್ರಮಗಳನ್ನ ನೋಡಿ ಅವ್ರನ್ನೂ ಪ್ರೋತ್ಸಾಹ ಮಾಡಿ. ನಮ್ಮಂಥ ರೈತರುಗಳ್ನೂ ಪ್ರೋತ್ಸಾಹ ಮಾಡಬೇಕು ಸ್ನೇಹಿತರೆ ನೀವು. ನೋಡಿ, ನಾವು ಇಷ್ಟೆಲ್ಲ ಹೇಳ್ಕೊಡ್ತಾಯಿದ್ದೀವಿ, ರೈತರು ಪರ ವೀಡಿಯೋಗಳನ್ನ ಮಾಡ್ತಾಯಿದ್ದೀವಿ. ನಮ್ಗೆ ಯಾರು ಸಬ್ಸ್ಕ್ರೈಬ್ನೇ ಮಾಡೋದಿಲ್ಲ. ನೋಡಿ, ಈ ಥರ ಎಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ. ನಾವು ಹೇಳ್ಬೇಕು ಅಂದರೆ ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಈ ಥರ ಎಕ್ಸ್ಪ್ಲೈನೇ ಮಾಡಿಲ್ಲ ಯಾರು. ನಾನು ಮಾಡ್ಕೊಡ್ತಾಯಿದ್ದೀನಿ. ಸುಮಾರು ಜನ ಸ್ನೇಹಿತರುಗಳು ಇನ್ನೂ ರೋ ಫಿಲ್ ಮಾಡೋದೆಲ್ಲನೂ ಇದು ಮಾಡಿಕೊಡಿ ಅಂತ ಹೇಳಿದ್ರು. ಮಾಡಿದ್ದೀನಿ ಸ್ನೇಹಿತರೆ. ನೋಡಿ, ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಇನ್ನೇನಾದರೂ ಮಾಹಿತಿ ಬೇಕು ಅಂದರೆ ನೋಡಿ, ಗ್ರೀಸ್ನು ಈ ಥರ ತಂದು ಇಟ್ಕೊಂಡು ಫಿಲ್ ಮಾಡ್ಕೊಂಡು, ಅಲ್ಲಿ ಹೇಳಿದ್ನಲ್ಲ ಅದು 10 ಫೆಸ್ ಪ್ಯಾನಲ್ ಮಾಡಿಕೊಂಡು ಫಿಲ್ ಮಾಡ್ಕೊಂಡು ಈ ಥರ ಮೇಂಟೈನ್ ಮಾಡ್ಕೊಳ್ಳಿ ಸ್ನೇಹಿತರೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೀವೆಲ್ಲ ರೈತರ ಮಕ್ಕಳು ಸಬ್ಸ್ಕ್ರೈಬ್ ಮಾಡೋದಿಲ್ಲ, ನಮ್ಮನ್ನ ಯಾರು ಮಾಡ್ತಾರೆ ಸ್ನೇಹಿತರೆ. ಈ ವಿಡಿಯೋ ನೋಡ್ತಿರೋರು ಪ್ರತಿಯೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸುಮಾರು ಓಸಲ್ಲಿ ಮಾಡಿರುವಂಥ ವೀಡಿಯೋನ ಸುಮಾರು ಜನ ನೋಡಿದ್ರು ಸ್ನೇಹಿತರೆ. 800-900 ಜನ 1K ಗಂಟಲು ನೋಡಿದ್ರು. ಆದರೆ ಸಬ್ಸ್ಕ್ರೈಬರ್ಗಳೇ ಇಲ್ಲ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ.